ನಮ್ ಕಾಳಿ ಕೈನ ಲಕ್ಕ ಹೊಡ್ದಂಗ್ ಮಾಡ್ದಲ್ಲ, ಅದ್ ನಿನ್ನ ಮರ್ತಿಲ್ಲ ಶಿವದಾಸ. ತಾಯಿ, ನಿನ್ ತವರು ಉಳಿಬೇಕು, ನಿನ್ ನಂಟು ನಮಗ್ ಸಿಗ್ಬೇಕು ಅಂದ್ರೆ ಈ ಊರಿನ ಜೊತೆ ಸಂಬಂಧ ಬೆಳೆಸ್ಬೇಕು ತಾಯಿ. ಯಾವಾಗಲೂ ಒಗಟಲ್ಲೇ ಹೇಳಬೇಡ ಶಿವಯ್ಯ, ನಮ್ಮೆಲ್ಲರಿಗೂ ಅರ್ಥ ಆಗಂಗೆ ಬಿಡಿಸಿ ಹೇಳು. ಕೊಟ್ಟು ತಗೊಳ್ಳೋದು ಮಾಡಿದ್ರೆ ನಂಟು ಗಟ್ಟಿ ಆಗುತ್ತೆ. ಈ ಊರವ್ರು ಯಾರಾದ್ರೂ ತಾಯಿ ದೇವಿರಿ ಜೊತೆ ನಂಟು ಬೆಳೆಸಿ. ಯಾರೋ ಯಾಕೆ, ಪುಟ್ಟಕ್ಕನ ಸಂಬಂಧ ನಾವೇ ಬೆಳೆಸ್ತೀವಿ. ನನ್ನ ಮಗ ಬೆಂಗಳೂರಲ್ಲಿ ಕೆಲ್ಸದಲ್ಲಿದ್ದಾನೆ. ಪುಟ್ಟಕ್ಕನ ಕೊನೆ ಮಗಳನ್ನ ನನ್ನ ಮಗಂಗೆ ಮಾಡ್ಕೊಂಡ್ರೆ ಸಂಬಂಧ ಬೆಳೆದಂಗಲ್ವಾ? ಇದಕ್ಕಿಂತ ಭಾಗ್ಯ ಯಾರಿಗೆ ಸಿಗುತ್ತೆ? ಸರಿಯಾಗಿ ಹೋಗಿ ಒಸಿ ಜೋರಾಗಿ ಹಾಕೋ. ಇಷ್ಟೆಲ್ಲ ಸಾಲಕ್ಕಿಲ್ಲ ಹೆಣ ಮೊಳಕ್ಕೆ. ಅಲ್ಲ ಕಣಯ್ಯ, ಗಂಡ ಅಂತ ಇಲ್ಲಿ ನಿಂತ್ಕೊಂಡು ಹೆಂಗ್ಸಿನ ಕೈಲಿ ಕೆಲಸ ಮಾಡಿಸ್ತಿದ್ಯಲ್ಲ, ಈಟೇನಾ ನಿನ್ನ ರಟ್ಟೆ ಶಕ್ತಿ? ಕೊಲೆ ಮಾಡಿರೋದು ನೀನ್ ತಾನೆ, ನಾನೇ ಕಗಿಬೇಕು. ಹಾಗೆ ಬೇಬೆ ಮಾಡೋ. ಟೈಮ್ ಕೆಟ್ಟಾಗ ಸಾಕಿರೋ ನಾಯಿನೂ ಕಾಲು ಕಚ್ತಾ ಇದ್ದಂತೆ. ಎಲ್ಲ ರಂಗನಿಂದ ಆಗಿದ್ದು, ನಾನು ನಿಂತವ ತಗ್ಲಾಕೊಂಡಿದ್ದೀನಿ. ಏಯ್, ಗೋಣಿಗೆ ಸಾಕು ಬಿರ್ನಾಗೆ. ಹಾಂ ಇಲ್ಲ ಆಗಿತ್ತವನಿ. ಹಾಂ, ಇಷ್ಟು ದಿವಸ ಮೇಕಪ್ ಮಾಡಿಕೊಂಡು ಬಾಯಿ ಬಡ್ಕೊಂಡು ಊರಾಗೆಲ್ಲ ಅಲ್ದಾಡ್ತಿದ್ದೆ. ಈಗ ನೋಡ್ದ ಹೆಣ ಉಳೋಕ್ಕೆ ಹಳ್ಳ ತೊಡೋ ಲೆವೆಲಿಗೆ ಬಂದ್ಬಿಟ್ಟೆ. ಇದಕ್ಕೆ ಹೇಳೋದು ಕಾಲ ಅಂತ. ಹೆಂಗಿದ್ದೆ ಹೆಂಗ ಆಗ್ಬಿಟ್ಟೆ ರಾಕಿ. ನಿನ್ನ ಮೈನಾಗೂ ಬೆವರು ಬರ್ತದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಪಾಪ ಏನು ಮಾಡೋಕ್ಕಾಯ್ತದೆ. ಹಾಗೆ ಅಲ್ಲ ಕಣಯ್ಯ, ನಾನಿಲ್ಲಿ ಕಷ್ಟಪಡ್ತಿದ್ರೆ ಅಲ್ಲಿ ಕಿಸ್ಕೊಂಡು ನಿಂತಿದ್ಯಾ. ಹೊಸಿ ಬಂದು ಸಹಾಯ ಮಾಡೋಕ್ಕಾಗಕ್ಕಿಲ್ವೇ? ಮುದಿ ಅಂತ ನೀನೆಲ್ಲ ನಾವೇ ಹೇಳಿದ್ದು. ಈ ಮುದಿ ಅಂತ ಅವು ಏನಾಯ್ತದೆ? ನೀನಾದರೆ ಇನ್ನೂ ವಯಸ್ಸಿನಾಗಿದ್ಯಾ. ಹಾಗೆ ಆಗ್ತಿಲ್ಲ ಕಣಯ್ಯ, ಕೈಯೆಲ್ಲ ಬಿದ್ದೋಯ್ತೈತೆ. ಹೊಸಿ ಸಹಾಯ ಮಾಡಯ್ಯ. ಕಟ್ಕೊಂಡಿದ್ದ ತಪ್ಪಿಗೆ ಅರ್ಧ ಪಾಲು ತಗೊಳ್ಳೋದು ನ್ಯಾಯವೇ. ಒಂದು ಕೆಲಸ ಮಾಡು, ನೀನು ಹೋಗಿ ಆಮೇಲೆ ಇಬ್ಬರು ಹೋಗಿ ಎಣ ತಗೊಂಬರವ, ಅದಕ್ಕೆ ಸಹಾಯ ಮಾಡಿ. ನೀನ್ ಬರೀ ಪುಟ್ಟಕ್ಕ ಅಲ್ಲ, ಗುಟ್ನ ರಟ್ ಮಾಡ್ದೆ ಜ್ವಾಪಾನವಾಗಿ ಇಟ್ಕೊಂಡಿರೋ ಗುಟ್ಟಕ್ಕ. ಅಲ್ಲ ಕಣವ, ಇಷ್ಟು ವರ್ಷದಿಂದ ನೀನು ಆ ಊರಿಗೆ ಸೇರಿದವಳು ಅಂತ ಯಾರ ತವನು ಹೇಳಲ್ಲ. ಹ್ಞೂ, ಸರಿ ಹೇಳ್ಬೇಕಲ್ಲ. ಮಂಗಳಮ್ಮ ಮತ್ತೆ ಪುಟ್ಟಕ್ಕ ಇಬ್ರು ಗೆಳತಿಯರು. ಮಂಗಳಮ್ಮನ ಮಗಳೇ ಸ್ನೇಹ, ದೇವಿರಿನೇ ಪುಟ್ಟಕ್ಕ ಅಂತ ತಿಳ್ಕೊಳಕ್ಕೆ ನಾವು ಸಿಡ್ಲೂರಿಗೆ ಹೋಗ್ಬೇಕಾಯ್ತು ನೋಡು. ಆ ಗುರುಗಳು ನಮ್ಮ ಸ್ನೇಹನ್ ತಾಯಿ ಸಮಾಧಿ ಪೂಜೆ ಮಾಡಬೇಕು ಅಂದಿರ್ಲಿಲ್ಲ ಅಂದ್ರೆ ಈ ಗುಟ್ಟು ರಟ್ ಆಯ್ತಾನೆ ಇರ್ಲಿಲ್ಲ. ಅವ್ವ, ಎಲ್ಲ ತಿಳಿದವರಾಗಿ ನೀವೇ ಎಷ್ಟು ದೊಡ್ಡ ಗುಟ್ಟನ್ನ ಮುಚ್ಚಿಡಿದೀರಾ. ಅದೇ ನಾವೇನಾದ್ರೂ ಮಾಡಿದಿದ್ರೆ ನಾವೇನೋ ದೊಡ್ಡ ತಪ್ಪು ಮಾಡಿದೀವಿ ಅನ್ನೋ ತರ ಸಾಧಿಸ್ತಿದ್ರಿ. ಸರಿನೇನವ್ವ? ಸರಿಯಾಗಿ ಹೇಳ್ದೆ ಕಣವೆ. ನಾವು ಮಾಡಿರೋ ತೆಪ್ಪು ಅನ್ನೋದಾದ್ರೆ ಇವಾಗ ನೀವು ಮಾಡಿರೋ ತೆಪ್ಪಲ್ವೇ? ನೋಡ್ರವಿ, ಕೆಲವೊಂದ್ಕಿಂತ ಒಳ್ಳೇದಾಯ್ತದೆ ಅಂದರೆ ಕೆಲವೊಂದು ವಿಷಯಗಳನ್ನ ಮುಚ್ಚಕ್ಬೇಕಾಯ್ತದೆ. ನಾನು ಅದನ್ನೇ ಮಾಡಿದ್ದು. ಹಾಗಾದ್ರೆ ಸ್ನೇಹಕ್ಕನ ಆತ್ಮನ ವಿಚಾರದಲ್ಲಿ ನಾವು ಮಾಡಿದ್ದು ಕೂಡ ಊರುದ್ದಾರಕ್ಕೆ ಅಲ್ವಾ? ಅದು ಮಾತ್ರ ಹೇಗೆ ತಪ್ಪು? ಹೌದು.
ಆಯಿತು, ಅರ್ಥ ಆಯಿತು. ಈಗ ನೀವು ಮಾಡಿದ್ದು ನಾನು ಮಾಡಿದ್ದು ಎಲ್ಲ ಒಂದೇ ಅಂತ ಹೇಳ್ತಾ ಇದ್ದೀರಾ, ಅಟ್ ತಾನೇ? ಹೌದವ್ವ, ನೀವು ಮಾಡಿದ್ದು ತೆಪ್ಪಲ್ಲ, ನಾವು ಮಾಡಿದ್ದು ತೆಪ್ಪಲ್ಲ. ಆದರೆ ಇನ್ಮ್ಯಾಕೆ ನೀವು ಮತ್ತೆ ಕಂಟಿಯವರು ನಮ್ಮ ಯಾಕೆ ಮುನ್ಸ್ಕೊಳ್ಳೋ ಆಗಿಲ್ಲ. ಏ, ನಾನೆಲ್ಲಿ ಮುನ್ಸ್ಕೊಂಡಿದ್ದೀನಿ? ಎಲ್ಲ ಜೊತೆ ಮಾತಾಡ್ಕೊಂಡು ನಗ್ತಾ ಇಲ್ವೇನಪ್ಪ? ಹ್ಞೂ, ನೀನು ಬಿಟ್ರುವೆ ಕಂಟಿ ಐಸೇನು ಬಿಡ್ತಿಲ್ಲ. ಸ್ನೇಹನ್ ಮ್ಯಾಕೆ ಇನ್ನೂ ಮುನ್ಸ್ ಮಾಡಿಕೊಂಡವನೆ. ಬಾವಾ, ಈಗಲಾದ್ರೂ ಕೋಪ ಮರೆತು ಇಬ್ರು ನಗ್ನಗ್ತಾ ಸಂದಾಗಿರಿ. ಅವನ್ಯೋನ್ ಕೇಳ್ಕೊಳ್ಳೋದು. ಸ್ನೇಹ ಸಹನ ಒಂದು ತೆಪ್ ಮಾಡಿದ್ರು, ಈಗ ಪುಟ್ಟಕ್ಕನು ಕಂಟಿನ್ಯೂ ಇನ್ನೊಂದು ತೆಪ್ ಮಾಡವ್ರೆ ಅನ್ನಕ್ಕೆ ಲೆಕ್ಕ ಸರಿ ಹೋಯ್ತು. ಅದನ್ನೆಲ್ಲ ಮರೆತು ಇನ್ನು ಮುಂದಕ್ಕಾದ್ರೂ ನೀವಿಬ್ರು ಸಂದಾಕಿರ್ಬೇಕು. ಅರ್ಥವಾಯ್ತೇನಿಲ್ಲ? ಅದೆಲ್ಲ ಆಗಿಲ್ಲ. ಗುಟ್ಟು ಮುಚ್ಚಿಟ್ಟಿದ್ದು ಪುಟ್ಟವ, ನಂಗೇನು ಗೊತ್ತಿಲ್ಲ. ಎಲ್ಲ ಬರೀ ಸುಳ್ಳು. ಕೈಯಲ್ಲಿ ರಕ್ಷೆದಾರ ಯಾರು ಕಟ್ಟಿದ್ದು ಅಂತ ಕೇಳಿದಕ್ಕೆ ಯಾರೋ ಸನ್ಯಾಸಿ ಕಟ್ಟಿದ್ರು ಅಂತ ಸುಳ್ಳು ಹೇಳಿಲ್ವಾ ನೀವು? ಹೌದು, ಅವ್ವ ಹೆಂಗೆ ಈ ಸಿಡ್ಲೂರಿ ನಿಸ್ಯ ಮುಚ್ಚಿಟ್ಟವಳು, ಹಂಗೆ ಕಂಟಿಯವರು ಅವ್ವ ನಿಸ್ಯ ಈ ದಾರದ ವಿಷಯನ ಮುಚ್ಚಿಟ್ಟವ್ರೆ.